ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವ್ಲಾಗ್ ಒಂದು 3-4 ಡೇಸ್ದು ಎಲ್ಲರದೂ ಸೇರಿ ಒಂದೇ ವಿಡಿಯೋದಲ್ಲಿ ಹಾಕಿದ್ದೀನಿ. ಸ್ವಲ್ಪ ಬ್ಯುಸಿ ಇದ್ದಿದ್ದರಿಂದ ನಾನು ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಕಷ್ಟ ಆಗಿತ್ತು. ಹಾಗೆ ಈ ವಿಡಿಯೋನ ಕಂಟಿನ್ಯೂ ಮಾಡೋದಕ್ಕೂ ಮುಂಚೆ ಯಾರೆಲ್ಲ ಹೊಸಬರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋನ ಕೊನೆ ತನಕ ನೋಡಿ, ಹಾಗೆ ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ. ಬನ್ನಿ ಈಗ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ. ನಾನು ಹಿಂದಿನ ದಿನವೇ ಡ್ರೈ ಫ್ರೂಟ್ಸನ್ನೆಲ್ಲ ನೆನೆಸಿ ಇಟ್ಟಿದ್ದೆ. ನಮಗೆ ಯಾವ್ದ್ಯಾವ್ದು ಇಷ್ಟನೋ ಅಂದರೆ ನನಗೆ ಯಾವ್ದ್ಯಾವ್ದು ಅವೈಲಬಲ್ ಇತ್ತೋ ಅದನ್ನೆಲ್ಲ ನೆನೆಸಿ ಇಟ್ಟಿದ್ದೆ. ಅಂಜೂರ, ದ್ರಾಕ್ಷಿ, ಕಪ್ಪು ದ್ರಾಕ್ಷಿ ಮತ್ತು ಗೋಡಂಬಿ, ಬಾದಾಮಿ ಎಲ್ಲದನ್ನು ನೆನೆಸಿ ಇಟ್ಟಿದ್ದೆ. ಹಾಗೆ ಒಂದೆರಡು ಖರ್ಜೂರನೂ ನೆನೆಯೋಕ್ಕೆ ಇಟ್ಟಿದ್ದೆ ರಾತ್ರಿಯೇ. ಅದನ್ನೆಲ್ಲ ಮಿಕ್ಸಿಗೆ ಹಾಕಿ ಖರ್ಜೂರದಲ್ಲಿ ಬೀಜ ಎಲ್ಲ ತೆಗೆದು ಅದನ್ನು ಮಿಕ್ಸಿಗೆ ಹಾಕ್ಬಿಟ್ಟು ಫುಲ್ಲು ನುಣ್ಣಗೆ ಗ್ರೈಂಡ್ ಮಾಡ್ತಾಯಿದ್ದೀನಿ. ಹಾಲನ್ನು ಬೆಳಗ್ಗೆ ಎದ್ದು ಕಾಯಿಸಿಟ್ಟಿದ್ದೆ. ಅದು ತಣ್ಣಗೆ ಆಗಿರಬೇಕು, ಬಿಸಿ ಹಾಲಿಗೆ ಮಾಡಬಾರ್ದು ಈ ರೀತಿ. ಹಾಗಾಗಿ ಹಾಲನ್ನೆಲ್ಲ ತಣ್ಣಗೆ ಮಾಡಿ ಮಿಕ್ಸಿಗೆ ಹಾಕ್ತಾಯಿದ್ದೀನಿ. ಈ ಸಮ್ಮರ್ ಹಾಲಿಡೇಸಲ್ಲಿ ಒಂದು ಸ್ವಲ್ಪ ಅವಳ ಹೆಲ್ತ್ ಬಗ್ಗೆ ಒಂದಷ್ಟು ಕಾನ್ಸಂಟ್ರೇಷನ್ ಕೊಡೋಣ. ಅವಳಿಗೆ ತುಂಬ ವೀಕ್ ಇದ್ದಾಳೆ, ನೀವು ನೋಡಿದ್ದೀರಲ್ವ. ಹಾಗಾಗಿ ಈ ರೀತಿ ಮಾಡೋಣ ಏನಾದರೂ ಅಂತೇಳಿ ಮಾಡಿದೆ. ಬಟ್ ಅವಳು ಇಷ್ಟಪಡಲಿಲ್ಲ ಇದನ್ನು. ಏನಂತ ಅಂದ್ಲು ಅಂದರೆ, ಏನು ಡ್ರೈ ಫ್ರೂಟ್ಸ್ ಎಲ್ಲ ಮಿಕ್ಸಿಗೆ ಮಾಡಿ ಹಾಕ್ಕೊಟ್ರೆ ಕುಡಿ ಅಂತ ಕೊಟ್ಟರೆ ಅವಳು ಏನಂದ್ಲು ಅಂದರೆ, ಅಮ್ಮ ಇದನ್ನೆಲ್ಲ ಫಿಲ್ಟ್ರ್ ಮಾಡಿ ಕೊಡಮ್ಮ ಅಂತ ಕೇಳ್ತಾಳೆ. ಫ್ರೂಟ್ಸ್ ಎಲ್ಲ ತರಿಯಾಗಿರುತ್ತಲ್ಲ ಅದನ್ನು ಫಿಲ್ಟ್ರ್ ಮಾಡಿ ಕೊಡಮ್ಮ ಅಂತ ಕೇಳಿದ್ಲು. ಏನಪ್ಪ ಈ ರೀತಿ ಮಾಡಿಕೊಟ್ರು ಇವಳು ಈ ರೀತಿ ಅಂದಾಗ ನನಗೆ ಬೇಜಾರು ಅನ್ನಿಸ್ತು. ಏನಂತಂದರೆ, ನಾವು ಅಂದರೆ ಅಡುಗೆ ಮಾಡ್ಕೊಡೋವಾಗ ಯಾರಿಗಾದ್ರೂ ಈ ರೀತಿ ನಾವು ಕೊಟ್ಟಾಗ ತುಂಬ ಇಷ್ಟಪಟ್ಟು ಕುಡಿದ್ರೆ ನೆಕ್ಸ್ಟ್ ಟೈಮ್ ನಮಗೆ ಅಡುಗೆ ಮಾಡೋದಕ್ಕೆ ಈ ಖುಷಿ ಅಂತ ಅನಿಸುತ್ತೆ. ಈ ರೀತಿ ಅಂದಾಗ ಏನು ಮಾಡ್ಕೊಡೋದೇ ಬೇಡ ಅಂತ ಅನಿಸುತ್ತೆ. ಬೇಜಾರಾಯಿತು. ಹಾಗೆ ಇಲ್ಲಿ ನಾನು ನೆಕ್ಸ್ಟ್ ಡೇಗೆ ದೋಸೆಗೆ ನೆನೆ ಹಾಕ್ತಾಯಿದ್ದೆ. ದೋಸೆಗೆ ನಾನು ಯಾವಾಗಲೂ 3 ಗ್ಲಾಸ್ ಅಕ್ಕಿ ತೊಗೊಂಡ್ರೆ 1 ಗ್ಲಾಸ್ ಅಥವಾ 3/4 ಗ್ಲಾಸ್ ಅಷ್ಟು ಉದ್ದಿನಬೇಳೆ, 1 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ, ಹಾಗೆ 1 ಟೇಬಲ್ ಸ್ಪೂನಷ್ಟು ತೊಗರಿಬೇಳೆ, ಸ್ವಲ್ಪ ಮೆಂತ್ಯನ ಹಾಕಿಬಿಟ್ಟು ನಾನು ನೆನೆ ಹಾಕೋಕ್ಕೆ ಇಡ್ತೀನಿ. ಯಾವಾಗಲೂ ಇದೇ ರೀತಿಯೇ ನಾನು ದೋಸೆಗೆ ನೆನೆ ಹಾಕೋದು. ಅದನ್ನು ನಾವು ಅಕ್ಕಿನ ಎಷ್ಟು ಚೆನ್ನಾಗಿ ವಾಶ್ ಮಾಡಿ ನೆನೆ ಹಾಕ್ತೀವೋ ಅಷ್ಟು ಚೆನ್ನಾಗಿ ದೋಸೆ ಬರುತ್ತೆ. ನಾನು ಕಂಪಲ್ಸರಿಯಾಗಿ ಒಂದು 5 ಸತಿ ತೊಳಿತೀನಿ ನಾನು. ಯಾಕಂದರೆ ರೇಷನ್ ಅಕ್ಕಿ ತುಂಬ ಧೂಳಿರುತ್ತೆ, ಹಾಗೆ ಸ್ಮೆಲ್ಲೂ ಇರುತ್ತೆ. ಆದಷ್ಟು ನಾವು ಅಕ್ಕಿಯನ್ನು ಯಾವುದೇ ರೀತಿಯ ಧೂಳು ಮತ್ತು ಅದು ವೈಟಿಗೆ ಅಂದರೆ ವಂಡು ಅಂತ ಕರಿತೀವಿ ನಾವು ಹಳ್ಳಿ ಕಡೆ, ಆ ರೀತಿ ಎಲ್ಲ ಏನು ಬರದೇ ಇರೋಂಗೆ ಚೆನ್ನಾಗಿ ಅದು ಹೋಗೋವರೆಗೂ ಚೆನ್ನಾಗಿ ತೊಳಿಬೇಕು. ಅವಲಕ್ಕಿಯನ್ನು ನಾನು ಬೆಳಗ್ಗೆನೇ ನೆನೆಸಲ್ಲ. ನಾನು ಇನ್ನೇನು 1/2 ಅವರ್ಗೆ ದೋಸೆಗೆ ರುಬ್ಬುತ್ತೀನಿ ಅನ್ನೋವಾಗ ಅವಲಕ್ಕಿಯನ್ನು ನೆನೆಸಿ ಇಡ್ತೀನಿ ನಾನು. ಇಲ್ಲಿ ಸಂಜೆ ದೋಸೆಗೆ ರುಬ್ಬಿ ಎತ್ತಿಡ್ತಾಯಿದ್ದೀನಿ. ದೋಸೆಗೆ ಯಾವತ್ತೇ ಆಗಲಿ ತುಂಬ ಚೆನ್ನಾಗಿ ನುಣ್ಣಗೆ ಮಿಕ್ಸಿ ಮಾಡಬೇಕು. ಮಿಕ್ಸಿ ಮಾಡಿದ್ದಾದಮೇಲೆ ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಬಿಟ್ಟು ದೋಸೆ ಹಿಟ್ಟು ಉದುಗಿ ಬರೋದಕ್ಕೆ ಇಟ್ಟರೆ ಚೆನ್ನಾಗಿ ಉದುಗಿ ಬರುತ್ತೆ. ಒಂದೊಂದು ಸತಿ ದೋಸೆ ರುಬ್ಬಿದ್ದಾದಮೇಲೆ ನಾನು ನೈಟು ಉಪ್ಪು ಹಾಕಿ ಇಡೋದಿಲ್ಲ. ತುಂಬ ಸೆಕೆ ಬಿಸಿಲು ಎಲ್ಲ ಇದ್ದಾಗ ಹಾಕೋದಿಲ್ಲ, ಹುಳಿ ಬಂದ್ಬಿಡುತ್ತೆ. ಅಕಸ್ಮಾತು ನಮಗೆ ಬೇಗ ಬೇಕು ಅಂದಾಗ, ಟೈಮ್ ಇಲ್ಲದೆ ಇದ್ದಾಗ ನೈಟೇ ಉಪ್ಪು ಹಾಕಿ ಇಟ್ಟಾಗ ಬೇಗ ಅದು ಉಬ್ಬಿ ಬರಬೇಕಲ್ವ, ಅದಕ್ಕೋಸ್ಕರ ನೈಟೇ ಉಪ್ಪು ಹಾಕ್ಬಿಟ್ಟು ಇಡ್ತೀನಿ. ಈ ರೀತಿ ಬೇಡ ಅಂತಂದರೆ ಬೆಳಗ್ಗೆ ಎದ್ದು ಉಪ್ಪು ಹಾಕ್ಕೊಂಡು ದೋಸೆ ಒಂದೊಳ್ಳೆ ಕಲರ್ ಬರಬೇಕು ಅಂತಂದರೆ 1 ಟೀ ಸ್ಪೂನಷ್ಟು ಸಕ್ಕರೆಯನ್ನು ಸೇರಿಸ್ಬೇಕು. ಹಾಗೆ ಒಂದೇ ಒಂದು ಚಿಟಿಕೆ ಸೋಡಾನ ಹಾಕಿದ್ರೆ ದೋಸೆ ಕಲ್ಲರು ಚೆನ್ನಾಗಿ ಬರುತ್ತೆ, ಹಾಗೆ ಗರಿಗರಿಯಾಗೂ ಬರುತ್ತೆ. ನೀವು ಈ ರೀತಿ ಖಂಡಿತವಾಗಿಯೂ ಟ್ರೈ ಮಾಡಿ. ಒಂದು ಸ್ವಲ್ಪ ಸಕ್ಕರೆ ಹಾಗೆ ಒಂದು ಚಿಟಿಕೆ ಸೋಡಾ, ಉಪ್ಪು, ಈ 3ನ್ನು ಬೆಳಗ್ಗೆನೇ ಹಾಕ್ಕೊಂಡು ದೋಸೆ ಹಾಕೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ. ನಾನು ಅದೇ ರೀತಿಯೇ ಟ್ರೈ ಮಾಡಿದ್ದೆ. ಈ ರೀತಿ ಕೈಯೊಳಗಡೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ಬೇಕು. ಕೈಯೊಳಗಡೆ ಮಿಕ್ಸ್ ಮಾಡಿದ್ರೆ ಹುಳಿ ಬರೋದಕ್ಕೆ ಚಾನ್ಸ್ ಸಿಗುತ್ತೆ. ದೋಸೆ ಹಿಟ್ಟು ಕೈಯೊಳಗಡೆ ಮಿಕ್ಸ್ ಮಾಡಬೇಕು ಚೆನ್ನಾಗಿ.
ಹಾಗೆ ಇಲ್ಲಿ ನೀವು ನೋಡ್ತಾ ಇದ್ದೀರಾ, ನಾನು ಆಲ್ಮೋಸ್ಟ್ ನನ್ನ ವಿಡಿಯೋದಲ್ಲಿ ತೋರಿಸಿದ್ದೀನಿ ಒಂದು ಎಚ್ ಎಫ್ ಹಸುನ. ಅದು ತುಂಬ ನಂಬಿಕೆ ಜಾಸ್ತಿ ಅಂತೇಳ್ಬಿಟ್ಟು ಆ ಹಸುನ ಇವತ್ತಿನ ದಿನ ಅದನ್ನು ಮಾರಿಬಿಟ್ರು. ತುಂಬ ಬೇಜಾರು ಅನ್ನಿಸ್ತು. ತುಂಬ ಪ್ರೀತಿಯಿಂದ ಸಾಕಿರ್ತೀವಲ್ಲ, ಬಟ್ ಏನೂ ಮಾಡೋಕ್ಕಾಗಲ್ಲ. ಹಾಲು ಕರಿಯೋದು ಪ್ರಾಬ್ಲಮ್ ಮನೆಯಲ್ಲಿ, ಹಾಗಾಗಿ ಇಟ್ಕೊಳ್ಳಿಲ್ಲ. ಅದು ತುಂಬ ಆಗಿತ್ತು, ಅಂದರೆ 9 ತಿಂಗಳಾಗಿತ್ತು ಅದಕ್ಕೆ. ಮತ್ತು ಹಾಲು ಕರಿಯೋದು ಯಾರೂ ಇರಲ್ಲ, ಅಂದರೆ ಅಮ್ಮ ಅಂದರೆ ಅತ್ತೆನೇ ಕರಿಬೇಕು, ನನ್ನ ಕೈಲೂ ಆಗಲ್ವಲ್ಲ ಈಗ. ಆ ಮಾವನೂ ಅಷ್ಟಾಗಿ ಅವ್ರಿಗೆ ತುಂಬ ಹೊತ್ತು ಕುಕ್ಕುರ್ಗಾಲಲ್ಲಿ ಕುತ್ಕೊಂಡು ಹಾಲು ಕರಿಯೋಕ್ಕಾಗೋದಿಲ್ಲ, ಮತ್ತು ನಮ್ಮ ಮನೆಯವ್ರಿಗೂ ಕಾಲಾಗೋದಿಲ್ವಲ್ಲ. ಇನ್ನು ನಮ್ಮ ಅತ್ತೆ ಒಬ್ಬರೇ ಕಷ್ಟಪಡಬೇಕು, ಅವ್ರಿಗೂ ಅಸ್ತಮ ಇದೆ, ಬೆಳಗ್ಗೆ ಬೇಗ ಎದ್ದೆಲ್ಲ ಹಾಲು ಕರಿಯೋದೆಲ್ಲ ಕಷ್ಟ ಆಗುತ್ತೆ ಅಂತೇಳ್ಬಿಟ್ಟು ಹಸುನ ಮಾರಿಬಿಟ್ರು. ತುಂಬ ಬೇಜಾರು ಅನ್ನಿಸ್ತು ನೋಡ್ರಿ. ಹೋಗ್ತಾ ಇದೆ ನಿಜ, ಪ್ರಾಣಿಗಳ ಪ್ರೀತಿಗೆ ಬೆಲೆನೇ ಕಟ್ಟೋಕ್ಕಾಗೋದಿಲ್ಲ. ನಮ್ಮ ಮಾವ ಅಂತೂ ತುಂಬ ಮನ್ಸಿಗೆ ಭಾರ ಮಾಡಿಕೊಂಡು ಅದನ್ನು ಇಟ್ಕೊಟ್ರು. ಏನು ಮಾಡೋಕ್ಕಾಗಲ್ಲ, ನಮ್ಮ ಮನೇಲಿ ಇರೋಷ್ಟು ದಿನ ಋಣ ಅಷ್ಟೇ. ಹಾಗೆ ಚಿಕನ್ ತಗೊಂಡು ಬಂದಿದ್ದರು. ಫಾರ್ ದ ಫಸ್ಟ್ ಟೈಮ್ ಟ್ರೆಂಡಿಂಗಲ್ಲಿರುವಂತಹ ಬೆಳ್ಳುಳ್ಳಿ ಕಬಾಬನ್ನು ಟ್ರೈ ಮಾಡೋಣ ಅಂಥೇಳಿ ಮಾಡ್ತಾಯಿದ್ವಿ. ಚಾರ್ವಿ ಅಂತೂ ಬೆಳ್ಳುಳ್ಳಿ ಕಬಾಬ್ ಮಾಡ್ತೀನಿ ಅಂತಂದಾಗ ಏನು ಮನೆಯೆಲ್ಲ ಕುಣಿದಾಡ್ತಾಯಿದ್ಲು, ಬೆಳ್ಳುಳ್ಳಿ ಕಬಾಬ್ ಬೆಳ್ಳುಳ್ಳಿ ಕಬಾಬ್. ಅಪ್ಪ ಬೆಳ್ಳುಳ್ಳಿ ಕಬಾಬ್ ಮಾಡ್ತಾರಂತೆ ಅಮ್ಮ ಅಂತೇಳ್ಬಿಟ್ಟು ಹೇಳ್ಕೊಂಡು ಎಷ್ಟು ಖುಷಿ ಪಡ್ತಿದ್ಲು ಅಂತಂದರೆ ನನಗೆ ನಗು ಬರ್ತಿತ್ತು. ಬೆಳ್ಳುಳ್ಳಿ ಕಬಾಬ್ಗೆ ಸೇಮ್ ಅವರೆಲ್ಲ ಯಾವ ರೀತಿ ಇಂಗ್ರೀಡಿಯೆಂಟ್ಸ್ ಹೇಳಿರುತ್ತೋ ಅದನ್ನೇ ಹಾಕ್ಕೊಂಡಿದ್ದೀನಿ. ಬೆಳ್ಳುಳ್ಳಿ, ಶುಂಠಿ, ಹಸಿರುಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಲವಂಗ, ಸ್ವಲ್ಪ ಚಕ್ಕೆಯನ್ನು ಹಾಕಿ ಇದನ್ನು ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಅವರು ಕಾರ್ನ್ಫ್ಲೋರು ಮತ್ತು ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಮೈದಾ ಇದೆಲ್ಲ ಹೇಳಿದಾರಲ್ಲ, ಅದರಲ್ಲಿ ನಾನು ಮೈದಾನ ಸ್ಕಿಪ್ ಮಾಡಿದ್ದೀನಿ. ಯಾಕೆ ಅಂತಂದರೆ ನನಗೆ ಈಗೀಗ ಮೈದಾ ಅಂದ್ರೇ ನನಗಾಗೋದಿಲ್ಲ. ಯಾಕೆ ಅಂತಂದರೆ ನಾನೊಂದು ವಿಡಿಯೋದಲ್ಲಿ ನೋಡಿದ್ದೆ, ಮೈದಾ ನಮ್ಮ ಬಾಡಿಯಲ್ಲಿ ಡೈಜೆಷನ್ ಆಗಬೇಕು ಅಂತಂದರೆ 6 ತಿಂಗಳು ಟೈಮ್ ಬೇಕಂತೆ, ಅಷ್ಟು ವಿಷಕಾರಿ ಅದು. ಹಾಗಾಗಿ ಸ್ವಲ್ಪ ನಾನು ತುಂಬ ಮೈದಾ ಇರುವಂತಹ ಪದಾರ್ಥಗಳಾಗಿರ್ಬೋದು, ಮೈದಾ ಬಳಸುವಂಥ ಜಾಗದಲ್ಲಿ ಮೈದಾನ ತುಂಬ ಸ್ಕಿಪ್ ಮಾಡ್ತೀನಿ ನಾನು. ಬೇಕು ಅಂದರೆ ಮೈದಾ ಇರೋ ಕಡೆ ಗೋಧಿ ಹಿಟ್ಟನ್ನು ಬಳಸ್ಕೊಳ್ಬೋದು, ಇಲ್ಲ ಮೈದಾ ಬಳಸಬೇಕಾಗಿರೋ ಕಡೆ ಕಡಲೆ ಹಿಟ್ಟಿದೆ, ಯಾವ್ದು ಬೇಕಾದರೂ ಆಲ್ಟರ್ನೇಟಿವ್ ಆಗಿ ಬಳಸ್ಕೊಳ್ಬೋದು. ಆದಷ್ಟು ಎಲ್ಲರೂ ಮೈದಾನ ಅವಾಯ್ಡ್ ಮಾಡಿ ಅಂತಲೇ ಹೇಳ್ತೀನಿ. ನಾನಂತೂ ಬೆಳ್ಳುಳ್ಳಿ ಕಬಾಬು ಟೇಸ್ಟ್ ಬರದೇ ಇದ್ದರೂ ಪರವಾಗಿಲ್ಲ ಮೈದಾ ಹಾಕಿಲ್ಲ ಅಂತಂದರೆ, ನಾನು ಮಾತ್ರ ಮೈದಾನ ಸ್ಕಿಪ್ ಮಾಡಬೇಕು ಅಂತ ಹೇಳ್ಬಿಟ್ಟು ಸ್ಕಿಪ್ ಮಾಡಿ ಅವ್ರು ಹೇಳಿರುವಂತಹ ಇನ್ನೆಲ್ಲ ಪದಾರ್ಥಗಳನ್ನು ಬಳಸ್ಕೊಂಡೆ. ಕಾರ್ನ್ಫ್ಲೋರು, ಕಡಲೆ ಹಿಟ್ಟು, ಅರಿಶಿನ, ಅಕ್ಕಿ ಹಿಟ್ಟು, ಮೊಟ್ಟೆ, ರುಬ್ಬಿರುವಂಥ ಪೇಸ್ಟ್ನೆಲ್ಲ ಇದರೊಳಗಡೆ ಹಾಕಿಬಿಟ್ಟು ಎಲ್ಲ ಹಾಕ್ಕೊಂಡು ಮ್ಯಾರಿನೇಟ್ ಮಾಡಿ ಇಡ್ತಾಯಿದ್ದೀನಿ ಇದನ್ನು. ಹಾಗೆ ಇದಕ್ಕೆ ಕಸೂರಿ ಮೇಥಿ, ಉಪ್ಪು, ಮೊಸರು ಇದನ್ನೆಲ್ಲ ಹಾಕಬೇಕು. ಹಾಗೆ ಪೇಸ್ಟನ್ನು ಮಿಕ್ಸ್ ಮಾಡೋದಕ್ಕೆ ನೀರು ಬಳಸದೆ ಎಣ್ಣೆ ಮತ್ತು ಮೊಸರು ಇದಕ್ಕೆ ಮೇಯ್ನ್ ಇಂಪಾರ್ಟೆಂಟು. ನೀವಿಲ್ಲಿ ನೋಡ್ತಾ ಇದ್ದೀರಾ, ರುಬ್ಬಿರುವಂತಹ ಮಸಾಲೆನ ಇದರೊಳಗಡೆ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಎಲ್ಲನೂ ಮೊಟ್ಟೆನೂ ಹಾಕ್ತಾಯಿದ್ದೀನಿ. ಇಷ್ಟು ಪದಾರ್ಥಗಳನ್ನು ಇದರೊಳಗಡೆ ಹಾಕಿಬಿಟ್ಟು ಚಿಕನನ್ನು ಇದರೊಳಗಡೆ ಹಾಕಿ ಮ್ಯಾರಿನೇಟ್ ಮಾಡಿ ಇಡಬೇಕು. ಆದಷ್ಟು 1-2 ಅವರ್ ಫ್ರಿಜ್ಜಲ್ಲಿ ಇಟ್ಟರೆ ಅದು ಚೆನ್ನಾಗಿ ಮ್ಯಾರಿನೇಟ್ ಆಗುತ್ತೆ. ನಾನು ಹೊರ್ಗಡೆನೇ ಇಟ್ಟಿದ್ದೆ, ಸ್ವಲ್ಪ ಕೆಲಸ ಇತ್ತು, ಅದನ್ನೆಲ್ಲ ಮುಗಿಸ್ಕೊಳ್ಳೋವರೆಗೂ ಇದು ಮ್ಯಾರಿನೇಟ್ ಆಗಲಿ ಅಂದ್ಬಿಟ್ಟು ಹೊರ್ಗಡೆನೇ ಇಟ್ಟಿದ್ದೆ. ಚೆನ್ನಾಗಿ ಮ್ಯಾರಿನೇಟ್ ಆಗಿತ್ತು ಇದು. ಹಾಗೆ ಕಬಾಬ್ಗೆಲ್ಲ ಸೈಡ್ಗಿಟ್ಟು ಇಲ್ಲಿ ಬಿರಿಯಾನಿ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೆ. ಇದನ್ನು ಸಪ್ರೇಟಾಗಿ ಇನ್ಸ್ಟಾಗ್ರಾಮ್ಗೋಸ್ಕರನೇ
ವಿಡಿಯೋ ಮಾಡಿಕೊಂಡೆ. ಯಾಕಂದರೆ ರಿಕ್ವೆಸ್ಟ್ ಮಾಡಿದ್ರು ಕಮೆಂಟಲ್ಲಿ, ನೀವು ಬಿರಿಯಾನಿ ತುಂಬ ಚೆನ್ನಾಗಿ ಮಾಡ್ತೀರಾ, ನಮಗೆ ತಿಳಿಸ್ಕೊಡಿ ಯಾವ್ಯಾವ ಪದಾರ್ಥಗಳು ಯಾವ್ಯಾವ ರೀತಿ ಹಾಕ್ತೀರಾ, ಎಷ್ಟೆಷ್ಟು ಹಾಕ್ತೀರಾ ಅಂತೇಳ್ಬಿಟ್ಟು. ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ರೀಲ್ಸ್ಗೋಸ್ಕರನೇ ಇದನ್ನು ವಿಡಿಯೋ ಶೂಟ್ ಮಾಡ್ಕೊಳ್ತಾ ಇದ್ದೆ. ತುಂಬ ಚೆನ್ನಾಗಿ ಬಂದಿತ್ತು ಬಿರಿಯಾನಿ. ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಬೇಕಾದರೆ ನೀವು ಹೋಗಿ ಚೆಕ್ ಮಾಡ್ಬೋದು. ಹಾಗೆ ನನ್ನ ಯೂಟ್ಯೂಬ್ ಚಾನಲಲ್ಲೂ ತುಂಬ ಸತಿ ನಾನು ಬಿರಿಯಾನಿ ರೆಸಿಪಿನ ಹಾಕ್ಬಿಟ್ಟಿದ್ದೀನಿ. ನೀವು ಅಲ್ಲಿನೂ ಚೆಕ್ ಮಾಡ್ಬೋದು. ನಾನು ಒಂದೊಂದು ಸತಿ ಒಂದೊಂದು ಥರ ಮಾಡ್ತೀನಿ. ನಾನು ಇದೇ ಥರ ಮಾಡಬೇಕು ಅದೇ ಥರ ಮಾಡಬೇಕು ಅಂತ ಏನಿಲ್ಲ. ನನಗೆ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಹಾಕಬೇಕು ಅಂತೇಳಿ ನನ್ನ ಮೈಂಡಿಗೆ ಬಂತಂದರೆ ಅದೇ ಥರನೇ ಮಾಡ್ತೀನಿ. ಹೀಗೇ ಇರಬೇಕು ಹಾಗೇ ಇರಬೇಕು ಅಂತೇಳಿ ನಾನು ಯಾವತ್ತೂ ನಾನು ಯೋಚನೆನೇ ಮಾಡೋದಿಲ್ಲ. ಬಿರಿಯಾನಿಗೆಲ್ಲ ರೆಡಿ ಮಾಡಿಟ್ಟು ಹಾಗೆ ಕಬಾಬನ್ನು ಹಾಕೋಣ ಅಂತೇಳ್ಬಿಟ್ಟು ಒಂದು ಬಾಣಲಿಗೆ ಎಣ್ಣೆನ ಹಾಕ್ತಾಯಿದ್ದೀನಿ. ಅಷ್ಟೊತ್ತಿಗೆ ಚಾರು ಒಂದು 20 ಸತಿ 30 ಸತಿ ಕೇಳಿಬಿಟ್ಲು, ಅಮ್ಮ ಆಯಿತಾ ಕಬಾಬು, ಅಮ್ಮ ಆಯಿತಾ ಕಬಾಬು. ಅಷ್ಟೇ ಅವಳು, ಇನ್ನೇನು ಕಬಾಬ್ ತುಂಬ ಇಷ್ಟಪಡ್ತಾಳೆ. ಹಾಗೆ ಬಿರಿಯಾನಿನೂ ತುಂಬ ಚೆನ್ನಾಗಿ ಬಂದಿತ್ತು, ತುಂಬ ರುಚಿಯಾಗಿತ್ತು. ಈ ಕಬಾಬ್ ಮ್ಯಾರಿನೇಟ್ ಮಾಡಿ ಒಂದು 2-3 ಅವರ್ ಆಗಿತ್ತು. ಅದು ಪ್ಲೇಟ್ ತೆಗ್ದಿದ ತಕ್ಷಣ ಅದು ಸ್ಮೆಲ್ ಬಂತು. ನಿಜವಾಗ್ಲೂ ಎಷ್ಟು ಸಕ್ಕತ್ತಾಗಿತ್ತು ಅಂತಂದರೆ ಯಾವಾಗಲೂ ಇದೇ ರೀತಿ ಕಬಾಬ್ ಟ್ರೈ ಮಾಡಬೇಕು ಅಂತ ಅನ್ನಿಸ್ಬಿಡ್ತು. ತುಂಬ ಚೆನ್ನಾಗಿತ್ತು. ನಮ್ಮ ಮನೆಯವ್ರಿಗೆಲ್ಲ ತೋರಿಸ್ತಿದ್ದೆ, ಇದ್ರ ಸ್ಮೆಲ್ ನೋಡಿ ಬನ್ನಿರಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಅವರು ಹೇಳಿದ್ರು ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ಈ ಬೆಳ್ಳುಳ್ಳಿ ಕಬಾಬ್ ಏನು ಅಂತಂದರೆ ನೋಡೋದಕ್ಕೆ ಹಸ್ರಾಗಿ ಕಾಣಿಸ್ತು ಮತ್ತು ವೈಟಾಗೇ ಕಾಣಿಸ್ತಾ ಇದೆ. ಬಟ್ ಎಣ್ಣೆಗೆ ಹಾಕಿದ್ಮೇಲೆ ಅದೊಂದು ಒಳ್ಳೆ ಕಲರ್ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ. ಯಾರೆಲ್ಲ ಏನು ಚಿಕನ್ ಮಟನ್ ತಿಂತೀರಾ ಅವರು ಆಲ್ಮೋಸ್ಟ್ ಬೆಳ್ಳುಳ್ಳಿ ಕಬಾಬ್ ಟ್ರೆಂಡಿಂಗ್ ಇದ್ದಾಗ ಎಲ್ಲರೂ ಟ್ರೈ ಮಾಡಿರ್ತೀರಾ ಅಂತ ಅಂದ್ಕೊಂಡಿರ್ತೀನಿ. ಟ್ರೈ ಮಾಡದೇ ಇರೋರಿಗೆ ಹೇಳ್ತಾ ಇದ್ದೀನಿ, ಖಂಡಿತವಾಗಿಯೂ ನಿಮ್ಮ ಮನೆಯಲ್ಲಿ ನೀವು ಟ್ರೈ ಮಾಡಿ. ಹಾಗೆ ಯಾರೆಲ್ಲ ಈ ಬೆಳ್ಳುಳ್ಳಿ ಕಬಾಬನ್ನು ಟ್ರೈ ಮಾಡಿ ಟೇಸ್ಟ್ ನೋಡಿದ್ದೀರಾ ಅವರೆಲ್ಲ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಯಾವ ರೀತಿ ಇತ್ತು ಅಂತೇಳ್ಬಿಟ್ಟು. ನಾನು ಹೇಳ್ತಾ ಇದ್ದೀನಲ್ಲ, ನಮ್ಮ ಮನೇಲಿ ಮಾಡಿದಂತೂ ತುಂಬ ಇಷ್ಟಪಟ್ಟರು. ಮನೆಯಲ್ಲಿ ತುಂಬ ಚೆನ್ನಾಗಿತ್ತು. ಅದಾದಮೇಲೆ ನಾನು ಆವತ್ತಿನ ದಿನ ಅಲ್ಲಿಗೆ ಎಂಡ್ ಮಾಡಿದೆ. ಇದು ನೆಕ್ಸ್ಟ್ ಡೇ ಸಡನ್ಲಿ ನಮ್ಮ ಅಮ್ಮ ಅವ್ರಿಗೆ ತವ್ರ ಮನೆಗೆ ಬಂದಿದ್ದೆ. ಯಾಕೆ ಅಂತಂದರೆ ಈಗ ಆಲ್ಮೋಸ್ಟ್ ಯುಗಾದಿ ಇಂದು ಮುಂದೆ ಎಲ್ಲರ ಮನೆಯಲ್ಲೂ ಮುನೇಶ್ವರ ಅನ್ನೋದು ಮಾಡ್ತಾರಲ್ವ. ನಮ್ಮಮ್ಮ ಮನೆ ಕಡೆ ಮುಂದ್ಯಾವರ ಅಂತ ಕರಿತೀವಿ, ನಮ್ಮ ಯಜಮಾನ್ರ ಮನೆ ಕಡೆ ಮುನೇಶ್ವರ ಅಂತಾರೆ. ಅದು ಮರಿ ಕಡಿಯೋದೆಲ್ಲ ಇರುತ್ತೆ. ಹಂಗಾಗಿ ಫಂಕ್ಷನ್ ಇತ್ತು, ಬಂದಿದ್ವಿ. ನಮ್ಮ ಅಕ್ಕನೂ ಬಂದಿದ್ದರು. ಊಟ ಎಲ್ಲ ಮುಗಿಸ್ಕೊಂಡು ಸಡನ್ಲಿ ಹಂಗೆ ರಿಟರ್ನ್ ಆದ್ವಿ. ಯಾಕೆ ಅಂದರೆ ನೆಕ್ಸ್ಟ್ ಡೇ ಮತ್ತು ಸ್ಕೂಲ್ ಇತ್ತು. ಹಾಗಾಗಿ ನಾವೆಲ್ಲೂ ಟೈಮ್ ಸ್ಪೆಂಡ್ ಮಾಡೋ ಹಾಗೆ ಇರಲಿಲ್ಲ. ನಮ್ಮ ಅಕ್ಕನ ಮಕ್ಕಳು ಎಲ್ಲ ಬಂದಿದ್ದರು. ಹಾಗೆ ಮಾತಾಡಿಕೊಂಡು ಸ್ವಲ್ಪ ಹೊತ್ತು ಇದ್ದು ಹಂಗೆ ರಿಟರ್ನ್ ಆದ್ವಿ. ಇನ್ನೊಂದು ಬೇಜಾರು ವಿಚಾರ ಏನು ಅಂತಂದರೆ, ಅಲ್ಲಿ ಚಾರ್ವಿ ಊರಿಗೆ ಬಂದಿದ್ದೆ. ಅಕ್ಷಯ್ ಮತ್ತು ನಿರ್ಮಿತನ ಮಾತಾಡಿಕೊಂಡು ಅವ್ರ ಜೊತೆ ಆಟ ಆಡಬೇಕು ಅಂತೇಳಿ ಬಂದಿದ್ದವಳು ನಮ್ಮ ಜೊತೆ. ಆದರೆ ಅಕ್ಷಯ್ ಮತ್ತು ನಿರ್ಮಿತಾ ಅವ್ರ ಅಜ್ಜಿಯವ್ರ ಊರಿಗೆ ಹೊರಟು ಬಿಟ್ಟಿದ್ರು ಸಮ್ಮರ್ ಹಾಲಿಡೇಸ್ಗೆ. ಚಾರ್ವಿ ಅಂತೂ 1000 ಸತಿ ಕೇಳಿದ್ಲು, ಅತ್ತೆ ಅಕ್ಷಯ್ ನಿರ್ಮಿತಾ ಯಾವಾಗ ಬರ್ತಾರೆ, ಅತ್ತೆ ಅಕ್ಷಯ್ ನಿರ್ಮಿತಾ ಯಾವಾಗ ಬರ್ತಾರೆ ಅಂತೇಳಿ ಅವ್ರ ಅತ್ತೆನ ಕೇಳ್ತಾನೆ ಇದ್ದರು. ಅವ್ರ ಅತ್ತೆ ಬರ್ತಾರಮ್ಮ, ಇವಾಗ ಕರ್ಕೊಂಡು ಬರ್ತಾರೆ ಅಂತ ಹೇಳ್ತಾನೆ ಇದ್ದರು. ಬಟ್ ಅವಳು ನಿಜ ಊಟನೂ ಸಹ ಸರಿಯಾಗಿ ತಿನ್ನಲಿಲ್ಲ. ಅವರಿಬ್ಬರು ಫ್ರೆಂಡ್ಸ್ ಇಲ್ಲದೇ ಇದ್ದಿದ್ದಕ್ಕೆ ಏನು ಮಾಡೋಕ್ಕಾಗಲಿಲ್ಲ. ತುಂಬ ಹೊತ್ತು ಇದ್ವಿ, ಆದರೂ ಬರಲಿಲ್ಲ ಅವರು. ಬೇಜಾರು ಮಾಡಿಕೊಂಡೆ ಬಂದಳು. ನಾನು ಅವರಿಬ್ಬರು ಇರ್ತಾರೆ ಅಂಥೇಳಿ ಬಂದಿದ್ದು ನಾನು ಊರಿಗೆ, ಇಲ್ಲ ಅಂದಿದ್ರೆ ನಾನು ಬರ್ತಾನೆ ಇರಲಿಲ್ಲ ಅಂತ ಹೇಳಿದ್ಲು.
ಅದಾದಮೇಲೆ ಇದು ನೆಕ್ಸ್ಟ್ ಡೇ ನಮ್ಮ ಕೊಲೀಗ್ ಅಂದರೆ ನಮ್ಮ ಜೊತೆ ಕೆಲಸ ಮಾಡುವಂಥ ಇನ್ನೊಬ್ಬ ಟೀಚರ್ದು ಸೀಮಂತ ಇತ್ತು. ಹಾಗಾಗಿ ನಾವು ನಮ್ಮ ಸ್ಟಾಫ್ ಎಲ್ಲ ಒಟ್ಟಿಗೆ ಸೀಮಂತಕ್ಕೆ ಹೋಗ್ತಾ ಇದ್ವಿ. ಈಗಂತೂ ತುಂಬ ಬಿಸಿಲಿರೋದ್ರಿಂದ ನಿಜ ಎಲ್ಲಿ ಹೋಗೋದಕ್ಕೂ ಬೇಜಾರಂತ ಅನಿಸುತ್ತೆ. ಈ ಬಿಸಿಲಲ್ಲಿ ಗೊತ್ತಾಗ್ತಾ ಇದೆ ನಮಗೆ ಒಂದೊಂದು ಮರದ ವ್ಯಾಲ್ಯೂ, ಒಂದೊಂದು ಮರದ ನೆರಳಿನ ಬೆಲೆ ಏನು ಅಂತ ನಿಜವಾಗ್ಲೂ ಗೊತ್ತಾಗುತ್ತೆ. ಯಾಕಂತಂದರೆ ನಾನು ಟೂ ವೀಲರಲ್ಲಿ ಡೈಲಿ ಓಡಾಡ್ತೀನಿ. ಹಾಗೆ ಮೊನ್ನೆ ಸೀಮಂತಕ್ಕೆ ಹೋದಾಗಂತೂ ಎಷ್ಟು ಸೆಕೆ ಆಯಿತು ಅಂತಂದರೆ ಎಲ್ಲಾದರೂ ಒಂದು ಮರ ಸಿಕ್ಕಿದ್ರೆ ಸಾಕಪ್ಪ, ಮರದಡಿ ಹೋಗೋಣ ಅಂತ ಅನಿಸುತ್ತೆ. ತಣ್ಣಗಾಗುತ್ತೆ ಅಂತ ಫೀಲ್ ಅಂತ ಅನಿಸುತ್ತೆ. ಅದಕ್ಕೆ ನಾನು ಪ್ರತಿಯೊಬ್ಬರಿಗೂ ಕೇಳ್ಕೊಳ್ಳೋದೇನು ಅಂತಂದರೆ, ಎಲ್ಲರೂ ಗಿಡ ಮರನ ಬೆಳೆಸಿ, ಗಿಡ ಮರನ ಉಳಿಸಿ, ನಾಡನ್ನು ಉಳಿಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಅಲ್ಲಿ ಫಂಕ್ಷನಲ್ಲೆಲ್ಲ ಊಟ ಮುಗಿಸ್ಕೊಂಡು ನಾವು ರಿಟರ್ನ್ ಆದ್ವಿ. ಇದಾಗಿತ್ತು ಇವತ್ತಿನ ಸಿಂಪಲ್ ವ್ಲಾಗ್ ಅಂತಲೇ ಹೇಳ್ಬೋದು. ಒಂದು 3 ದಿನದ ವ್ಲಾಗನ್ನು ಮಿಕ್ಸ್ ಮಾಡಿ ಹಾಕಿದ್ದೀನಿ ಇದರಲ್ಲಿ. ನಿಮ್ಗೆ ಹೇಗೆ ಅನ್ನಿಸ್ತು ಅಂತೇಳಿ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ. ಈ ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ತುಂಬ ಥ್ಯಾಂಕ್ಸ್. ಹಾಗೆ ನನ್ನ ಚಾನಲ್ಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್.